ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘ ರಿಜಿಸ್ಟ್ರೇಡ್ ಹುಣಸೂರು ತಾಲೂಕು ಶಾಖೆ ನಾಳೆ ಅಂದರೆ ದಿನಾಂಕ 2/12/2025 ಮಂಗಳವಾರ ಹುಣಸೂರಿನಲ್ಲಿ ಒಂದು ಬಹಳ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಇವತ್ತು ತಾಲೂಕಿನಲ್ಲಿ ಹೊಗೆ ಸೊಪ್ಪಿಗೆ 325 ರೂಪಾಯಿ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪಕ್ಕದ ಆಂಧ್ರದಲ್ಲಿ 450 ರೂಪಾಯಿ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಕರ್ನಾಟಕದ ಹೊಗೆ ಸೊಪ್ಪು ಅತ್ಯಂತ ಉತ್ತಮ ಗುಣಮಟ್ಟದಿಂದ ಕೂಡಿರ್ತಕ್ಕಂಥ ಹೊಗೆ ಸೊಪ್ಪು, ಇದಕ್ಕೆ 500 ರೂಪಾಯಿ ಕೊಡಬೇಕು. ಸರಾಸರಿ 400 ರೂಪಾಯಿ ರೈತರಿಗೆ ಸಿಕ್ಕಬೇಕು. ರೈತ ತುಂಬ ಸಂಕಟದಲ್ಲಿದ್ದಾನೆ. ಇದರ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಹೊಗೆ ಸೊಪ್ಪಿಗೆ 500 ರೂಪಾಯಿ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಕರ್ನಾಟಕಕ್ಕೆ ಪ್ರತ್ಯೇಕ ತಂಬಾಕು ಮಂಡಳಿಯನ್ನು ಸಹ ಕೊಡಬೇಕು. ಆಂಧ್ರದ ಹಿಡಿತದಲ್ಲಿರ್ತಕ್ಕಂಥ ತಂಬಾಕು ಮಂಡಳಿಯಿಂದ ಕರ್ನಾಟಕದ ರೈತರಿಗೆ, ಕರ್ನಾಟಕ ಸರ್ಕಾರಕ್ಕೆ ತುಂಬ ಅನ್ಯಾಯ ಆಯ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಸಹ ನಾವು ಈ ಪ್ರತಿಭಟನೆಯಲ್ಲಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಎರಡನೇದಾಗಿ, ಹುಣಸೂರು ತಾಲೂಕು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿದ ಮೇಲೆ ಹುಣಸೂರು ಗಡಿ ಭಾಗದಿಂದ ಸುಮಾರು 7 ಕಿಲೋಮೀಟ್ರು ರೈತರಿಗೆ ಸಾವಿರಾರು ಜನ ರೈತರು ಇವತ್ತು ಜಮೀನನ್ನು ಸಾಗು ಮಾಡ್ತಾಯಿದ್ರು. ಅವರಿಗೆ ಸಾಗುವಳಿಯನ್ನು ಕೊಡದೆ ಈ ಜಮೀನೆಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರ್ತದೆ. ಇದು ಸರ್ಕಾರಕ್ಕೆ ಸೇರಿದ ಜಮೀನು ಅಂತ ಹೇಳಿ ರೈತರಿಗೆ ಸಾಗುವಳಿ ಕೊಡ್ತಾ ಇಲ್ಲ. ಕೂಡಲೇ ಇವರಿಗೆ ಸಾಗುವಳಿಯನ್ನು ಕೊಡಬೇಕು ಅಂತಕ್ಕಂಥ ಹೇಳಿ ಒತ್ತಾಯಿಸಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ತಾಲೂಕಿನಲ್ಲಿ ಸಾವಿರಾರು ಜನ ಸುಮಾರು ರೈತರು 50, 53, 57ನಲ್ಲಿ ಅರ್ಜಿ ಸಲ್ಲಿಸಿದರೂ ಸಹ ಅವು ಗೋಮಾಳಕ್ಕೆ ಸೇರಿದ ಜಮೀನು ಅಂತ ಹೇಳಿ ಸಬೂ ಬೇಳಿ ಸಾವಿರಾರು ಜನಕ್ಕೆ ಇವತ್ತು ಸಾಗುವಳಿ ಕೊಡದೆ 2000 ಅರ್ಜಿಗಳನ್ನು ವಿಲೆ ಇಟ್ಟಿದ್ದಾರೆ. ಆದ್ದರಿಂದ ಕೂಡಲೇ ಅವ್ರಿಗೂ ಸಾಗುವಳಿ ಕೊಡಬೇಕು ಅಂತ ಹೇಳಿ ಈ ಕ್ಷೇತ್ರದ ಶಾಸಕರನ್ನು ನಾವು ಒತ್ತಾಯಿಸ್ತೇವೆ. ಮೂರನೇದಾಗಿ, ಕುದ್ದೂರು ಆಸ್ಪತ್ರೆ ಕಾವಲ್ ಸೊಸೈಟಿ ಇದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟದ್ದು. ಸುಮಾರು 3-3.5 ಸಾವಿರ ಎಕರೆಯನ್ನು ಹಿಂದೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದಂಥ ಅವಧಿನಲ್ಲಿ ಆ ಸೊಸೈಟಿಗೆ ಪ್ರಥಮವಾಗಿ ಅಧ್ಯಕ್ಷರಾಗಿ 3.5 ಸಾವಿರ ಎಕರೆ ಜಮೀನನ್ನು ಕೊಟ್ಟಿದ್ದಾರೆ. ಕೆಲವು ಸೀಮಿತವಾದ ವ್ಯಕ್ತಿಗಳಿಗೆ ಮಾತ್ರ ಸಾಗುವಳಿ ಕೊಟ್ಟು ತುಂಬ ಜನ ಬಡವರಿಗೆ ಸಾಗುವಳಿಯನ್ನು ಕೊಟ್ಟಿಲ್ಲ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸುಮಾರು ಉಳಿದಂಥ 3,000 ಎಕರೆ ಜಮೀನಿನ ಸಾಗುವಳಿಯನ್ನು ಎಲ್ಲ ಜಾತಿಯ ಬಡವರಿಗೆ ಕೂಡಲೇ ಸೊಸೈಟಿ ಮೂಲಕ ಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಒತ್ತಾಯಿಸ್ತಾ ಇದ್ದೀವಿ. ಹಾಗೆಯೇ ಭೂಮಾಪನ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತದೆ. ಪ್ಯಾಕೇಜ್ ಸಿಸ್ಟಮ್, ಪಕ್ಕಾಪೋಡಿ ದುರಸ್ತಿಗೆ ವಿಳಂಬ ಮಾಡುವಂಥದ್ದು, ರೈತರಿಗೆ ಹಣದ ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಇಲ್ಲದೇ ಇರತಕ್ಕಂಥ ತಕರಾರನ್ನ ಸೃಷ್ಟಿ ಮಾಡಿ ಪಕ್ಕಾಪೋಡಿ ದುರಸ್ತಿಯನ್ನು ವಿಳಂಬ ಮಾಡಿ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಕೂಡಲೇ ಪಕ್ಕಾಪೋಡಿ ದುರಸ್ತಿ ಸಮಗೋಪಾದಿಯಲ್ಲಿ ನಡೀಬೇಕು ಅಂತ ಹೇಳಿ ಮಾನ್ಯ ಭೂಮಾಪನ ಸಹಾಯಕ ನಿರ್ದೇಶಕರು ಮತ್ತು ತಹಸೀಲ್ದಾರ್ ಅವರನ್ನು ಒತ್ತಾಯಿಸ್ತೇವೆ. ಮೈಸೂರು ಮತ್ತು ಕುಶಾಲನಗರ ಎಕ್ಸ್ಪ್ರೆಸ್ ಹೈವೇನಲ್ಲಿ 100 ವರ್ಷದಿಂದ ಜಮೀನನ್ನು ಮಾಡ್ತಾ ಇರ್ತಕ್ಕಂಥ ರೈತರ ಜಮೀನು ಬೇಕಾದಷ್ಟು ಕಳ್ಕೊಂಡವರೇ. ಕೆಲವರಿಗೆ ಪರಿಹಾರ ಸಿಕ್ಕಿದೆ, ಇನ್ನೂ ಕೆಲವರಿಗೆ ಸಾಗುವಳಿ ಕೊಡದೇ ಇರೋದ್ರಿಂದ ಅನುಭವದಲ್ಲಿದ್ದರೂ ಸಹ ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಅವ್ರಿಗೂ ಸಹ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತೇವೆ. APMC ಆವರಣದಲ್ಲಿ ದಳ್ಳಾಳಿಗಳ ಕಾಟ ಜಾಸ್ತಿಯಾಗಿ ರೈತರು ಬೆಳೆದಂಥ ತರಕಾರಿ, ಹಣ್ಣು, ಹೂವುಗಳನ್ನು ಸ್ಟಾಲಲ್ಲಿ ಮಾರಾಟ ಮಾಡೋಕ್ಕಾಗದೆ ರಸ್ತೆಯಲ್ಲಿ ಮಾರಾಟ ಮಾಡ್ತಾ ಎಲ್ಲ ಸ್ಟಾಲ್ಗಳನ್ನು ದಳ್ಳಾಳಿಯವ್ರಿಗೆ ವಹಿಸಿರೋದ್ರಿಂದ ರೈತರು ಇವತ್ತು ಬೀದಿಲಿ ಬಿದ್ದಿದ್ದಾರೆ. ಆ ರೈತರಿಗೆ ಮಾರಾಟ ಮಾಡೋಕ್ಕೆ ಸ್ಟಾಲ್ಗಳನ್ನು ಖಾಲಿ ಮಾಡಿಸಿ ರೈತರಿಗೆ ಕೊಡಬೇಕು. ಮತ್ತು ಅಲ್ಲಿ ತಂದಂಥ ತರಕಾರಿಗಳು, ಹಣ್ಣು, ಹೂಗಳನ್ನು ಇಮೇಲ್ ಟೆಂಡರ್ ಮೂಲಕ ಮೈಸೂರಿನ RMC ಮಾದರಿಯಲ್ಲಿ ಇಮೇಲ್ ಟೆಂಡರ್ ಮೂಲಕ ರೈತರು ತಂದಂಥ ತರಕಾರಿಗಳನ್ನ ಮಾರಾಟ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ. ತಾಲೂಕಿನಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹುಣಸೂರಿನಲ್ಲಿ 5,000 ಎಕರೆ ಜಮೀನನ್ನು, ಭೂಮಿಯನ್ನು ಲ್ಯಾಂಡ್ ಬ್ಯಾಂಕಿಂಗ್ ಮಾಡಬೇಕು ಅಂತ ಹೇಳಿ ಇದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಮುಂದೆ ಸರ್ಕಾರಕ್ಕೆ. ದಯವಿಟ್ಟು ಆ ಆಲೋಚನೆ ಇದ್ದರೆ ಸರ್ಕಾರ ಇದನ್ನು ಕೈ ಬಿಡಬೇಕು ಮತ್ತು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ. ಅಲ್ಲದೆ ಇನ್ನು ತಾಲೂಕಿನಲ್ಲಿ ಇನ್ನೂ 100 ಜ್ವಲಂತ ಸಮಸ್ಯೆಗಳಿದ್ದು ಇವುಗಳನ್ನೆಲ್ಲ ನಾವು ಸರ್ಕಾರದ ಗಮನಕ್ಕೆ ತಂದು ಹೋರಾಟ ಮಾಡಬೇಕಾಗಿದೆ. ವಿಶೇಷವಾಗಿ ರೈತರಿಗೆ ಸಾಗುವಳಿ ಮತ್ತು ಹೊಗೆ ಸೊಪ್ಪಿನ ವಿಚಾರದಲ್ಲಿ ನಾಳೆ ದೊಡ್ಡ ಬೃಹತ್ ಆದಂಥ ಒಂದು ಹೋರಾಟ ಮತ್ತು ಒಂದು ಪ್ರತಿಭಟನಾ ಮೆರವಣಿಗೆ ಇರುವುದರಿಂದ ತಾಲೂಕಿನ ಜನತೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಭಾಗವಹಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದು ತಾಲೂಕು ಆಡಳಿತವನ್ನು ಎಚ್ಚರಿಸಿ ಇವತ್ತು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ.
ಅದರಿಂದ ತಾಲೂಕಿನ ರೈತರು ನಾಳೆ ಸುಮಾರು 10 ಗಂಟೆಗೆ ಅಂಬೇಡ್ಕರ್ ಏನಿದೆ ಸಂವಿಧಾನ ಸರ್ಕಲ್ ಅಲ್ಲಿಂದ ಹುಣಸೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಎಲ್ಲ ಪ್ರಗತಿಪರ ಸಂಘಟನೆಗಳು, ಬುದ್ಧಿಜೀವಿಗಳು, ಚುನಾಯಿತ ಪ್ರತಿನಿಧಿಗಳು ಪ್ರತಿಯೊಬ್ಬರೂ ಭಾಗವಹಿಸಿ ಈ ತಾಲೂಕಿನ ರೈತರ ಹಿತವನ್ನು ಕಾಪಾಡಬೇಕು. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಅದನ್ನು ಬರೀ ಮಾಧ್ಯಮಗಳಲ್ಲಿ ಬರೀ ಭಾಷಣಗಳಲ್ಲಿ ಹೇಳಿದ್ರೆ ಸಾಲದು. ರೈತನ ಹಿತವನ್ನು ಎಲ್ಲರೂ ಕಾಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈ ತಾಲೂಕಿನ ರೈತ ಬಂಧುಗಳಲ್ಲಿ ಎಲ್ಲ ಜನಸಾಮಾನ್ಯರಲ್ಲಿ ಮನವಿಯನ್ನು ಮಾಡ್ಕೊತೀನಿ. ಜೈ ಕಿಸಾನ್. ಗುರಿಯಾದ ದಲಿತ ವರ್ಗಗಳು ಭೂ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಾಗದೆ ಅತಂತ್ರ ಸ್ಥಿತಿಯಲ್ಲಿ ಬದುಕುತ್ತಾ ಇರುವುದು ಇವತ್ತಿಗೂ ಸಹ ಚಾಲನೆಯಲ್ಲಿದೆ. ಕೆಲವು ಸುಮಾರು 20-30 ಸುಮಾರು 50-60 ವರ್ಷಗಳಿಂದ ರೈತರು ಅನುಭವದಲ್ಲಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ದಾಖಲಾತಿಗಳು ಆಗಿರೋದರಿಂದ ಆದ್ದರಿಂದ ಈ ಭೂ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಈ ತಾಲೂಕಿನ ಸಮಸ್ಯೆ ಇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಳೆ ನಡೆಯುವ ಪ್ರತಿಭಟನಾ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ತೀವಿ. ನಮಸ್ಕಾರ ರೈತರ ಬಂಧುವರಿಗೆ. ನಾಳೆ ನಡೆಯತಕ್ಕಂಥ ಅಹಿಂದ ರಾಜ್ಯ ರೈತ ಸಂಘದ ರೈತ ಚಳವಳಿ ಏನಿದೆ ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ಶುರುವಾಗುತ್ತದೆ. ಮುಖ್ಯವಾದ ಬೇಡಿಕೆ ಏನಪ್ಪ ಅಂತಂದರೆ ಸಾಗುವಳಿ ವಿಚಾರ, ಪಕ್ಕಪೋಡಿ ವಿಚಾರದಲ್ಲಿ ರೈತರನ್ನ ಹಿಂಸಿಸ್ತಾ ಇರೋದು ಮತ್ತು ತಡ ಮಾಡ್ತಾರ ಉದ್ದೇಶ. ಮತ್ತು ತಂಬಾಕಕ್ಕೆ ಒಳ್ಳೆಯ ರೈಟನ್ನು ಕೊಡೋದನ್ನೇ ಅವರು ಪ್ರಾರಂಭ ಆದ ಸಂದರ್ಭದಲ್ಲಿ ಖುಷಿ ಪಡಿಸೋಕ್ಕೆ ಕೂಡ ರೈಟನ್ನು ಕಂಟಿನ್ಯೂಷನ್ ಮಾಡೋದನ್ನೇ ಮಧ್ಯದಲ್ಲಿ ಕಮ್ಮಿ ಮಾಡಿ ರೈತರಿಗೆ ಹಿಂಸೆ ಕೊಡ್ತಾವ್ರೆ. ಈ ವಿಚಾರವನ್ನು ಇಟ್ಕೊಂಡು ನಾವು ಈ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ತಾಲೂಕಿನ ಉಪವಿಭಾಗಾಧಿಕಾರಿ ಮುಖಾಂತರ ಮನವಿ ಪತ್ರವನ್ನು ಕೊಟ್ಟು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳನ್ನ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ. ಕೂಡಲೇ ನಾವು ನಾಳೆ ಏನು ಮನವಿ ಕೊಡ್ತಾ ಇದ್ವಿ ಈ ಮನವಿಯನ್ನು ಸ್ವೀಕಾರ ಮಾಡೋದಂಥ ತಾಲೂಕಿನ ಅಧಿಕಾರಿ ಆಗಿರ್ಬೋದು ಅಥವಾ ಜಿಲ್ಲಾ ಅಧಿಕಾರಿ ಆಗ್ಬೋದು ಕೂಡಲೇ ಕ್ರಮ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮನ್ನು ಒಂದು ಸಭೆಗೆ ಕರೆದು ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಡ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಒಂದು ವೇಳೆ ಇಷ್ಟೆಲ್ಲ ಆದರೂ ನಮ್ಮ ತಾಲೂಕಿನ ಅಧಿಕಾರಿಗಳು ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ರೈತ ಸಮಸ್ಯೆ ಬಗ್ಗೆ ಸಭೆ ಕರೆದು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತ ಕೇಳಿದ್ರೆ ನಾವು ಈ ಹೋರಾಟವನ್ನು ಹುಣಸೂರಿನಿಂದ ಮೈಸೂರಿಗೆ ಸ್ಥಳಾಂತರ ಮಾಡಬೇಕಾಗ್ತದೆ. ಮೈಸೂರಿಂದಲೂ ಕೂಡ ನಾವು ರಾಜ್ಯ ಮಟ್ಟಕ್ಕೆ ಸ್ಥಳಾಂತರ ಮಾಡುವಂಥ ದಿನಗಳು ಬರ್ಬೋದು. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇಡೀ ನಮ್ಮ ತಾಲೂಕಿನ ರೈತ ಸಮುದಾಯ ನಮ್ಮ ಜೊತೆ ಕೈ ಜೋಡಿಸಿ ರೈತರ ಹಕ್ಕೊತ್ತಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ.